ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಈವ್ನಿಂಗ್ ಇರ್ಬೋದು ಅಥವಾ ಮಾರ್ನಿಂಗ್ ತಿಂಡಿಗೆ ಒಂದು ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಒಂದು ರೆಸಿಪಿ ಭಾಳ ಅಂದ್ರೆ ಭಾಳ ಈಸಿಯಾಗಿರುತ್ತೆ. ಹಾಗೆ ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಂಗಿಲ್ಲ. ಮನೆ ಒಳಗೆ ಒಂದು 2ರಿಂದ 3 ಆಲೂಗಡ್ಡೆ ಇದ್ದರೆ ಸಾಕು. ಮಕ್ಕಳು ಭಾಳ ಇಷ್ಟಪಟ್ಟು ತಿನ್ನೋಂಥ ಒಂದು ಸ್ನ್ಯಾಕ್ ರೆಸಿಪಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಮೇನ್ ಪದಾರ್ಥ ಅಂದರೆ ಆಲೂಗಡ್ಡೆ. ನಾನಿಲ್ಲಿ ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ತೊಗೊಳ್ರಿ. ನೀವು ಎಷ್ಟು ಮಾಡ್ಕೊಳ್ತೀರಿ, ಕಟ್ಲೆಟ್ ಅಂತಲೇ ಹೇಳ್ಬೋದು, ಆಲೂಗಡ್ಡೆ ಕಟ್ಲೆಟ್ಸ್ ಅಂತಲೇ ಹೇಳ್ಬೋದು. ಎಷ್ಟು ತೊಗೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾನು 3 ತೊಗೊಂಡಿದ್ದೀನಿ, ನೀವು ಎಷ್ಟಾದರೂ ತೊಗೊಳ್ಬೋದು. ಈಗ ಈ 3 ಆಲೂಗಡ್ಡಿನ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಸಿಪ್ಪಿನೂ ನೀಟಾಗಿ ತಗೋಬೇಕಾಗುತ್ತೆ. ಸಿಪ್ಪಿ ತೆಗೆದು ನೀವು ಹಾಗೆ ಇಡೋಕ್ಕೆ ಹೋಗ್ಬೇಡ್ರಿ, ನೀರೊಳಗೆ ಹಾಕಿರಿ. ಉಪ್ಪು ನೀರು ಅಂತೇನಲ್ಲ, ಪ್ಲೇನ್ ವಾಟ್ರ್ ಒಳಗೆ, ಪ್ಲೇನ್ ನೀರೊಳಗೆ ಹಾಕಿಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಕಪ್ಪಾಗೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ನೀವು ವಾಟರ್ ಒಳಗೆ, ನೀರೊಳಗೆ ಈ ರೀತಿ ಸಿಪ್ಪಿ ತೆಗೆದು ಹಾಕಿಬಿಡಿ ಡೈರೆಕ್ಟಾಗಿ. ಮೊದಲ ನೀವು ಹೇಳತ್ತೀನಿ, ನೀವು ಇದನ್ನೇನಾದರೂ ಸಿಪ್ಪಿ ತೆಗೆದು ಹಂಗೆ ಇಟ್ರಿ ಅಂದ್ರೆ ಕಪ್ಪಾಗುತ್ತೆ. ಹಂಗಾಗಿ ನೀರೊಳಗೆ ಹಾಕಿಡ್ರಿ. ಈಗ ನೀರೊಳಗೆ ಹಾಕಿಟ್ಟಿನಿ. ಈಗ ನೀರಿಂದ ಆಲೂಗಡ್ಡೆ ತಕ್ಕೊಂಡು ನೀಟಾಗಿ ಇದನ್ನು ನಾವು ತುರ್ಕೋಬೇಕಾಗುತ್ತೆ. ಹೆರ್ಜುಮಾಣಿ ಸಹಾಯದಿಂದ ನೀವು ಈ ರೀತಿ ಒಳಗೆ ತುರ್ಕೊಳ್ರಿ. ಇಲ್ಲ ನಾವು ತುರ್ಕೊಳ್ಳಲ್ಲ, ಇದನ್ನೇನಾದರೂ ನಾವು ಕುದಿಸ್ಕೊಳ್ತೀವಂದ್ರೆ ಕಟ್ಲೆಟ್ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ರೀತಿ ಒಳಗೆ ನೀವು ತುರ್ಕೋಬೇಕಾಗುತ್ತೆ. ತುರ್ಕೊಂಡಾಗೂ ಅಷ್ಟೇ, ಪ್ರತಿ ಆಲೂಗಡ್ಡೆ ತುರ್ಕೊಂಡ ತಕ್ಷಣ ನೀವು ಅದನ್ನು ನೀರಿಗೆ ಹಾಕಿರಿ, ಯಾಕಂದ್ರೆ ಕಪ್ಪಾಗುತ್ತೆ. ಹಾಗಾಗಿ ಈ ರೀತಿ ನೀರೊಳಗೆ ಹಾಕಿ ಇಟ್ಕೊಂಡ್ಬಿಡ್ರಿ. ಜಸ್ಟ್ ನೀರು, ಉಪ್ಪು ನೀರು ಅಂತ ಏನಲ್ಲ, ಜಸ್ಟ್ ಪ್ಲೇನ್ ವಾಟರ್ ಈ ರೀತಿ ಹಾಕಿಟ್ಕೊಂಡು ಈಗ ಇದನ್ನು ಏನೈತಲ್ಲ ನೀರಿಂದ ತಗೋಬೇಕಾಗುತ್ತೆ. ಭಾಳ ಅಂದ್ರೆ ಭಾಳ ಒಂದು ಸ್ವಲ್ಪ ನೀರಿನಂಶ ಇರಲಾರ್ದು ಹಂಗೆ ಈ ರೀತಿ ಹಿಂಡ್ಕೋರಿ. ಯಾಕಂದ್ರೆ ನೀರಿನಂಶ ಇತ್ತು ಅಂತಂದ್ರೆ ಕಟ್ಲೆಟ್ಸ್ ಅಥವಾ ನಾನು ಹೇಳೋ ಸ್ನ್ಯಾಕ್ಸ್ ಮಾಡೋ ಮುಂದೆ ಭಾಳ ನೀರಾಗುತ್ತೆ. ಹಾಗಾಗಿ ಆದಷ್ಟು ಈ ರೀತಿ ಹಿಂಡ್ಕೋರಿ. ಇಲ್ಲಾಂದರೆ ನಿಮ್ಮ ಕಡೆ ಸೋಸಣಿಕೆ ಜರಡಿ ಇತ್ತು ಅಂತಂದರೆ ಜರಡಿಗೆ ಹಾಕಿ ಒತ್ಬಿಡ್ರಿ, ನೀರೆಲ್ಲ ಕೆಳಗೆ ಇಳ್ಕೊಳ್ಳುತ್ತೆ. ನಾನಿಲ್ಲಿ ಜಸ್ಟ್ ಕೈಲೇ ಅಷ್ಟೇ ಹಿಂಗೆ ಮಾಡಿದ್ರೂ ಬರುತ್ತೆ, ನೀರು ಹೋಗುತ್ತೆ. ಬಟ್ ನೀರಿನ ಅಂಶ ಇರಲಾರ್ದಂಗೆ ನಾವು ಹಿಂಡಿ ತೆಗಿಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಆಲೂಗಡ್ಡೆ ಕಪ್ಪಂತರೂ ಆಗಿಲ್ಲ, ಆ ಕಪ್ಪಾಗೋಂಥ ಅಂಶ ಎಲ್ಲ ನೀರೊಳಗೆ ಉಳ್ಕೊಂಡೈತಿ. ಹಾಗಾಗಿ ಇದನ್ನು ಕಟ್ ಮಾಡಿದಾಗ ನಾವು ಎಂಥ ಪಲಾವ್ಗೆ ಯೂಸ್ ಮಾಡ್ತೀವಿ ಅಂತಂದಾಗ ಕೂಡ ಈ ರೀತಿ ನೀರೊಳಗೆ ಹಾಕಿಟ್ಕೋಬೇಕು. ಈ ರೀತಿ ನಾನು ನೀರನ್ನೆಲ್ಲನೂ ತಕ್ಕೊಂಡು ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೊಂಡೆ ನೀರಿಂದ. ಇಷ್ಟು ನಾವು ತುರ್ಕೊಂಡಿರಬೇಕಾಗುತ್ತೆ ಆಲೂಗಡ್ಡೆನ. ನೋಡಿ, ಒಂದು ಸ್ವಲ್ಪನೂ ನೀರಿರಬಾರ್ದು. ನೀವು ಹಿಂಡಿದಾಗ ನೀರು ಕಂಪ್ಲೀಟಾಗಿ ಹೋಗುತ್ತೆ. ಈ ರೀತಿ ಒಳಗೆ ಬೆಳ್ಳಗನೇ ಇರಬೇಕು, ಅಂದರೆ ಕಪ್ಪಾಗಿರಬಾರ್ದು. ಕಲರ್, ನ್ಯಾಚುರಲ್ ಕಲರ್ ಏನಿರುತ್ತಲ್ಲ ಆಲೂಗಡ್ಡೆದು ಹಂಗೆ ಇರಬೇಕು. ಈಗ ಇದೇನು ರೆಡಿ ಆಗಿದೆ, ನೀರೇನಿಲ್ಲ ಇದ್ರೊಳಗೆ. ಈಗ ನಾವು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ನೀವು ಒಂದಾದರೂ ಹಾಕ್ಕೊಳ್ರಿ, ಇಲ್ಲ ನಿಮಗೆ ಟೇಸ್ಟ್ ಬೇಕು ಇನ್ನೊಂದು ಸ್ವಲ್ಪ ಅಂತಂದ್ರೆ ನೀವು 2 ಈರುಳ್ಳಿನಾದರೂ ಹಾಕ್ಕೊಳ್ಬೋದು. ಅಂತ ಒಂದೇ ಅಂತೇನಿಲ್ಲ, ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊರಿ. ಈಗ ಖಾರಕ್ಕೆ ತಕ್ಕಷ್ಟು ನಾನು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೆ, ಜಜ್ಜಿ ಹಾಕ್ಕೊರಿ. ಇದನ್ನು ಅಂದರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಶುಂಠಿ ಹಾಕ್ಕೊಂಡಿನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು. ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ನೀವು ಎಲ್ಲ ಪ್ರಮಾಣನೂ ನೋಡ್ಕೊಂಡು ಹಾಕ್ಕೊಳ್ರಿ. ನೀವು ಎಷ್ಟು ಆಲೂಗಡ್ಡೆ ತೊಗೊಂಡಿರ್ತೀರಿ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ರಿ. ಹಾಗೆ 1 ಸ್ಪೂನ್ ನಾನಿಲ್ಲಿ ಪೆಪ್ಪರ್ ಪೌಡ್ರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಳಕತ್ತೀನಿ. ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಭಾಳ ಚಲೋ ಬರುತ್ತೆ. ಈಗ ಮೇನಾಗಿ ನಾನಿಲ್ಲಿ ಒಂದು 3 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ. ಇದಕ್ಕೆ ಅಕ್ಕಿ ಹಿಟ್ಟಿತ್ತು ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಮೈದಾ ಹಿಟ್ಟು ಬಿಡಿ. ಅಕ್ಕಿ ಹಿಟ್ಟಿಲ್ಲ ಅಂತಂದ್ರೆ ನೀವು ಮೈದಾ ಹಿಟ್ಟು ಹಾಕ್ಕೊಳ್ಳಿ. 3 ಸ್ಪೂನು ಮೈದಾ ಹಿಟ್ಟು, ಹಾಗೆ 3 ಸ್ಪೂನು ಕಡಲೆ ಹಿಟ್ಟು ಅಥವಾ ಬೇಸನ್ ಹಿಟ್ಟು ಅದನ್ನು ಹಾಕ್ಕೊಳಕತ್ತೀನಿ, ಅಥವಾ ಹಸಿ ಹಿಟ್ಟು ಅದನ್ನು ಹಾಕ್ಕೋಬೇಕಾಗತ್ತೆ. ಸಮ ಪ್ರಮಾಣದಲ್ಲಿ 3 ಸ್ಪೂನು ಮೈದಾ ಹಿಟ್ಟು, 3 ಸ್ಪೂನು ಕಡಲೆ ಹಿಟ್ಟು ಅಥವಾ ಬೇಸನ್ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಮೈದಾ ಬದಲಿಗೆ ನೀವು ಅಕ್ಕಿ ಹಿಟ್ಟು ಕೂಡ ಬಳಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೀರು ಹಾಕ್ಕೊಳ್ಳದೆ ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಯಾವ ನೀರಿನ ಅವಶ್ಯಕತೆ ಇಲ್ಲ, ತಾನೇ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ನೀರು ಹಾಕ್ಕೊಳ್ತಿಲ್ಲ, ನೀವು ಕೂಡ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನೀವು ಈ ರೀತಿ ಒಂದು ಸ್ವಲ್ಪ ಕಲಿಸ್ಕೊಂಡ್ರಿ ಅಂದರೆ ನೀರಿನಂಶ ಆಲೂಗಡ್ಡೆ ಬಿಟ್ಕೊಂಡ್ಬಿಡುತ್ತೆ. ನೋಡ್ತಿರ್ಬೋದು, ನಾ ಯಾವ ನೀರು ಹಾಕಿಲ್ಲ. ಹಾಗೆ ಆಲೂಗಡ್ಡೆನ ನೀರೆಲ್ಲ ಹಾಕಿಟ್ಟಿದ್ನಲ್ಲ, ನಾ ತೆಗಿಬೇಕಾದ್ರೂ ಅಷ್ಟೇ ನೀಟಾಗಿ ನೀರನ್ನೆಲ್ಲ ತಕ್ಕೊಳ್ಳೋ ಒಂದು ಹಿಂಡಿ ತೆಗೆದಿಟ್ಟಿದ್ದೆ. ಆದರೂ ಇಷ್ಟು ನೀರಿರುತ್ತೆ. ಹಾಗಾಗಿ ನೀವು ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಏನಾದರೂ ನಿಮ್ಗೆ ಭಾಳ ನೀರು ಅನಿಸಿತ್ತು ಅಂತಂದ್ರೆ ಸ್ವಲ್ಪ ಹಿಟ್ಟನ್ನು, ಇಲ್ಲಿ 3 ಸ್ಪೂನ್ ತೋರಿಸಿದ್ನಲ್ಲ, ನೀವು 4 ಸ್ಪೂನ್, ಇನ್ನೊಂದು ಸ್ಪೂನ್ ಹೆಚ್ಚಿಗೆ ಹಾಕ್ಕೊಳ್ಳಿ. ಎರಡನ್ನೂ ಅಂದರೆ ಮೈದಾ ಹಿಟ್ಟನ್ನು ಹಾಗೆ ಹಸಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನು ತೋರಿಸಿದ್ನಲ್ಲ ಈ ರೀತಿ ಉಂಡೆ ಕಟ್ಟಿದಾಗ ಉಂಡೆ ಆಗಬೇಕು, ಆ ರೀತಿ ಒಳಗೆ ಹಿಟ್ಟಿದ್ರೆ ಸಾಕು. ಈಗ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ನೀವು ಕಟ್ಲೆಟ್ಸ್ ಮಾಡಬೇಕಾದ್ರೆ ಇನ್ನೊಂದು ಥರ ರೀತಿ ಒಳಗೆ ತವ ಬರುತ್ತಲ್ಲ, ಅದನ್ನಾದರೂ ಬಳಸ್ಬೋದು. ಬಟ್ ಇದ್ರೊಳಗೂ ಆರಾಮಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ನೀಟಾಗಿ ಸ್ಪ್ರೆಡ್ ಮಾಡ್ಕೊರಿ. ಸ್ಪ್ರೆಡ್ ಮಾಡಿಕೊಂಡು ಈಗೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆಲೂಗಡ್ಡೆದು ಸ್ಟಫಿಂಗ್ ರೀತಿ ಒಳಗೆ ನಾವು ಹಿಟ್ಟು ರೀತಿ ಒಳಗೆ ಇಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಈ ರೀತಿ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೈಗೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇತ್ತು ಅಂತಂದ್ರೆ ನೀವೇನು ಮಾಡಬೇಕು, ಕೈಯಲ್ಲೆನ ತಡ್ಕೋಬೋದು. ತೋರಿಸ್ತೀನಿ ನಾನು ನಿಮ್ಮ ಕೈ ಒಳಗೆ ಹೆಂಗೆ ತಟ್ಕೋಬೋದು ಅಂತಂದು. ಅದ್ರ ಭಾಳ ಹುಷಾರಾಗಿರಲಿ. ಈ ಟೈಮ್ ಒಳಗೆ ನೀವು ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊರಿ, ಯಾಕಂದರೆ ಎಣ್ಣೆ ಕೈಗೆ ಸಿಡಿತಿರುತ್ತೆ. ಹಾಗಾಗಿ ಇಲ್ಲ ನಮಗೆ ಇದಾಗಲ್ಲ ಅಂತಂದ್ರೆ ನೀವು ಸ್ಪೂನ್ ಸಹಾಯದಿಂದನೂ ಇದನ್ನು ನಿಮಗೆ ಬೇಕಂದ ಶೇಪ್ ಒಳಗೆ ಕೊಟ್ಕೋಬೋದು. ನಾನಿಲ್ಲಿ ಕೈಯಲ್ಲಿ ತಟ್ಟಿ ನಿಮ್ಗೆ ತೋರಿಸ್ತಿದ್ದೀನಿ. ಈ ರೀತಿ ನಿಮಗೆ ಆಗಲ್ಲ, ಕೈಲೇ ತಟ್ಟೋದು ಕಷ್ಟ ಅಂತಂದ್ರೆ ಸ್ಪೂನ್ ಸಹಾಯದಂತಂದ್ರೂ ಆರಾಮಾಗಿ ಹಾಕ್ಕೊಳ್ಬೋದು. ಹಂಗೆ ಇದಕ್ಕೇನು ತಟ್ಟೋ ಮುಂದೆ ಕೈಗೆ ಎಣ್ಣೆ ಹಚ್ಕೋಬೋದು ಅಥವಾ ನೀರು ಹಚ್ಕೋಬೇಕು ಯಾವುದೂ ಇರಲ್ಲ. ಕೈಗಂತೂ ಇದು ಅಂಟೋದೇ ಇಲ್ಲ. ಆ ರೀತಿ ಒಳಗೆ ನಿಮಗೆ ಬೇಕಂತ ಶೇಪ್ ಒಳಗೆ ನಾ ಇಲ್ಲಿ ಸರ್ಕಲ್ ಹಾಕ್ಕೊಂಡಿರಲ್ಲ, ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಒಳಗೆ ತಟ್ಕೊಳ್ಬೋದು, ಆರಾಮಾಗಿ ಬರುತ್ತೆ. ಆದರೆ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಏನು ಹಾಕ್ಕೊಂಡಿದ್ರಲ್ಲ ಅದನ್ನು ಮೀಡಿಯಮ್ ಫ್ಲೇಮಿಗೆ ತಂದು ಬೇಯಿಸ್ಕೋಬೇಕಾಗುತ್ತೆ. ಈ ಕಟ್ಲೆಟ್ಸ್ನ ಆದಷ್ಟು ಒಂದು ಸ್ವಲ್ಪ ಅವಾಗವಾಗ ತಿರ್ಚಿ ಮುರ್ಚಿ ಹಾಕ್ಕೊಳ್ಳಿ. ಯಾಕಂತಂದ್ರೆ ಒಂದೇ ಸೈಡ್ ಬೆನ್ನುವುದಲ್ಲ, ಎರಡೂ ಸೈಡ್ ಬೆನಿಬೇಕಾಗುತ್ತಿದ್ದು. ಹಾಗಾಗಿ ನೋಡಿಕೊಂಡು ನೀವು ಅವಾಗವಾಗ ತಿರುಗಿಸಿ ಹಾಕ್ಕೋಬೇಕಾಗತ್ತೆ. ಹಂಗೆ ಹೈ ಫ್ಲೇಮ್ ಇತ್ತು ಅಂತಂದ್ರೆ ಮ್ಯಾಲೆ ಕೆಂಪು ಆಗಿಬಿಡುತ್ತೆ, ಒಳಗಡೆ ಬೆಂದಿರಾಗಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ನೀವು ಬೇಯಿಸ್ಕೊಳ್ರಿ. ಇದು ತವ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಕೊಳ್ಬೋದು, ಮೂರ ಅಂತೇನಿಲ್ಲ. ನಾನು ಜಸ್ಟ್ ನಿಮಗೆ 3 ಹಾಕಿ ತೋರ್ಸಕತ್ತೀನಿ. ಈಗ ಒಂದು ಬ್ಯಾಚ್ ಇಷ್ಟು ಕೆಂಪಾಗಿತ್ತು ಅಂದ್ರೆ ಸಾಕು ಕಟ್ಲೆಟ್ಸು. ಒಂದು ಬ್ಯಾಚ್ ಕಟ್ಲೆಟ್ ಅಂತೂ ರೆಡಿ ಆಗಿತ್ತು. ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಈ ರೀತಿ ಒತ್ತಿ ಬೆನೆಸ್ರಿ. ಒಳಗಡೆ ಆರಾಮಾಗಿ ಬೆಂದ್ಕೊಂಡಿರುತ್ತೆ ಅದು. ನೀವು ನೋಡ್ತಿರ್ಬೋದು ಎಷ್ಟು ಕೆಂಪಾಗೈತಿ ಅಂದರೆ. ಇಷ್ಟು ಕೆಂಪಾದ್ರೆ ನಮಗೆ ನಾರ್ಮಲಾಗಿ ಕಟ್ಲೆಟ್ಸ್ ಆರಾಮಾಗಿ ರೆಡಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಏಕ್ದಮ್ ಮಸ್ತಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸ್ತಂಥ ಒಂದು ಸ್ನ್ಯಾಕ್ಸ್ ಆಗಿರುತ್ತೆ. ಮಾಡ್ಕೊಳ್ಳೋದು ಕೂಡ ಭಾಳ ಅಂದ್ರೆ ಭಾಳ ಈಸಿ. ಭಾಳ ಸಾಮಾನು ಹಾಕೋದಿಲ್ಲ, ಭಾಳ ಮಸಾಲ ಹಾಕೋಗಿರೋದಿಲ್ಲ, ಏನೂ ಇರೋದಿಲ್ಲ. ಜಸ್ಟ್ ಮನೆ ಒಳಗೆ ಏನಿರ್ತದೆ ಅದನ್ನು ಹಾಕ್ಕೊಂಡು ಈ ರೀತಿ ಸ್ನ್ಯಾಕ್ಸ್ನ ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ಬೇಯಿಸ್ಕೊಳ್ಳೋ ಮುಂದೆ ಹುಷಾರಾಗಿ ನೋಡ್ಕೊಂಡು ಬೇಯಿಸ್ಕೊರಿ, ಯಾಕಂದ್ರೆ ಒಳಗಡೆ ಬೇಯಬೇಕು. ಹಾಗಾಗಿ ನೋಡಿ ಈ ರೀತಿ ಒಳಗೆ ಈ ಒಂದು ಹದದೊಳಗೆ ಬೆಂದಿತ್ತಂದ್ರೆ ಸಾಕು. ಅಂದರೆ ಕೆಂಪಾಗಿತ್ತು ಅಂತಂದರೆ ಸಾಕು, ಭಾಳ ಏನು ಕೆಂಪಾಗೋದನ್ನು ಅವಶ್ಯಕತೆ ಇರಂಗಿಲ್ಲ. ಹಾಗಾಗಿ ಇಷ್ಟಾದರೆ ನಮ್ಗೆ ಕಟ್ಲೆಟ್ಸ್ ಅಥವಾ ಆಲೂಗಡ್ಡೆ ಒಂದು ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ. ಇದನ್ನ ತಗೊಳ್ತಿದ್ದೀನಿ. ಇನ್ನೊಂದು ಬ್ಯಾಚ್ ಇತ್ತು ನನ್ನ ಹತ್ರ ಹಿಟ್ಟು. ನಾನು ತೊಗೊಂಡಿರೋ 3 ಆಲೂಗಡ್ಡೆ ಒಳಗೆ 7ರಿಂದ 8 ಕಟ್ಲೆಟ್ಸ್ ರೆಡಿಯಾಗಿತ್ತು ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಬ್ಯಾಚ್ ಇತ್ತಲ್ಲ ಅದನ್ನು ಕೂಡ ನಾನು ಹಾಕ್ಕೊಂಡು ತೋರ್ಸಕತ್ತೀನಿ. ಇದನ್ನು ಅಷ್ಟೇ. ಆಗ ಇದಕ್ಕೆ ಎಣ್ಣೆ ಅವಶ್ಯಕತೆ ಭಾಳ ಇಲ್ಲ. ಇದನ್ನೇನು ನಾವು ಎಣ್ಣೆ ಒಳಗೆ ಕರಿಯಂಗಿಲ್ಲ, ಏನಿಲ್ಲ. 1 ಸ್ಪೂನ್ ಏನೇ ಮೊದಲ ಎಣ್ಣೆ ಹಾಕಿದ್ನಲ್ಲ ಅದೇ ಎಣ್ಣೆ ಒಳಗನ ನೆಕ್ಸ್ಟ್ ಸೆಕೆಂಡ್ ಬ್ಯಾಚನ್ನು ನಾನು ಅದೇ ಎಣ್ಣೆ ಒಳಗನ ಬೇಯಿಸ್ಕೊಳಕತ್ತೀನಿ. ಎಣ್ಣೆನೂ ಭಾಳ ತಿನ್ನಂಗಿಲ್ಲ. ಹಂಗೆ ಇಂಗ್ರೀಡಿಯೆಂಟ್ಸೂ ಭಾಳ ಕಡಿಮೆ, ಮಾಡೋದು ಭಾಳ ಈಸಿ. ಸಣ್ಣ ಮಕ್ಕಳನ್ನು ಇದನ್ನು ಮಾಡ್ಬೋದು. ಅಷ್ಟು ಈಸಿ ಅಂದ್ರೆ ಈಸಿ, ಬಟ್ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅಷ್ಟು ರುಚಿಯಾಗಿರುತ್ತೆ. 2ನೇ ಬ್ಯಾಚನ್ನು ನಾನು ನಿಧಾನವಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ, ಲೋ ಫ್ಲೇಮ್ ಅಂದ್ರೆ ಭಾಳ ಲೇಟ್ ಆಗುತ್ತೆ, ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ನೀವು ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿರ್ತೈತಿ. ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಯಾವ ರೆಸ್ಟೋರೆಂಟ್ ಯಾವ ಸ್ಟ್ರೀಟ್ ಸೈಡೂ ಸಿಗಲ್ಲ. ಮಾಡೋದು ಭಾಳ ಅಂದ್ರೆ ಭಾಳ ರೇರು. ನಾನಂತೂ ನೋಡಿಲ್ಲ ಇದನ್ನು ಮಾಡಿದ್ದು. ನೀವು ಒಂದು ಟೊಮೆಟೊ ಕೆಚಪ್ ಜೊತೆ ನೀವು ತಿಂದುಬಿಟ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರುತ್ತೆ. ಹಂಗೆ ಟೀ ಜೊತೆ ಹೇಳಿ ಮಾಡಿಸ್ತಂಥ ಸ್ನ್ಯಾಕ್ಸ್ ಒಳಗಡೆ ನೋಡ್ತಿರ್ಬೋದು ನೀವು, ಭಾಳ ಮಸ್ತ್ ಅಂದ್ರೆ ಮಸ್ತಾಗಿರುತ್ತೆ. ಆ್ಯಂಡ್ ತಿಂದಾಗ ಆ ಈರುಳ್ಳಿ ಹಾಕಿರೋ ಕೊತ್ತಂಬರಿ, ಆಮೇಲೆ ಈ ಪೆಪ್ಪರ್ ಪೌಡ್ರದ್ದು, ಆಮೇಲೆ ಶುಂಠಿದು ಪ್ರತಿಯೊಂದು ಫ್ಲೇವರ್ ನಮ್ಮ ಬಾಯಿ ಸಿಗುತ್ತೆ. ಹಾಗೆ ಟೀ ಜೊತೆ ಹೇಳಿ ಮಾಡಿಸ್ತಂಥದ್ದು. ಬರೀ ಚಹಾ ಜೊತೆ ಅಂತೇನಲ್ಲ, ಮುಂಜಾನೆ ಬ್ರೇಕ್ಫಾಸ್ಟಿಗೂ ಈಗ ಕ್ವಿಕ್ಕಾಗಿ ಆಗಬೇಕು ಅಂತಂದ್ರೆ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಐ ಹೋಪ್ ಈ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಗೈತಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು.